ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಹುಡುಗನ ಮನೆಯವರು ಹುಡುಗಿಗೆ ಏನೆಲ್ಲ ಒಡವೆ ಮಾಡಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ಮಾಂಗಲ್ಯ ಸರ 30 ಗ್ರಾಮ್ ಇದೆ. ತುಂಬ ಚೆನ್ನಾಗಿದೆ ಡಿಸೈನ್. ನನ್ನ ಮದುವೆಲ್ಲೂ ಕೂಡ ಸೇಮ್ ಇದೇ ರೀತಿ ಮಾಡಿಸಿದ್ರು. ಇಲ್ಲಿ ಪುಟಾಣಿ ಓಲೆ ಕೂಡ ಮಾಡಿಸಿದ್ದಾರೆ. ಇದು 1.5 ಗ್ರಾಮ್ ಇದೆ. ಮತ್ತು ಇದು ಮಾಂಗಲ್ಯ 5 ಗ್ರಾಮ್ ಇದೆ. ನೀವು ಕೇಳ್ತಿರ್ತೀರ ಅಲ್ವಾ ಎಷ್ಟು ಗ್ರಾಮ್ ಇದೆ ಅಂತಾನು ಹೇಳಿ ಅಂತ, ಅದಕ್ಕೆ ಹೇಳ್ತಿದ್ದೀನಿ. ಇದು ಓಲೆ. ಮೊದಲೆಲ್ಲ ಮುತ್ತಿನ ಓಲೆ ಜುಮ್ಕಿ ಮಾಡಿಸ್ತಿದ್ರು. ಇವಾಗ ಟ್ರೆಂಡ್ ಇದೆ ಇರೋದ್ರಿಂದ ಆ್ಯಂಟಿಕ್ ಪೀಸ್ದು ಜುಮ್ಕ ಮಾಡಿಸಿದ್ದಾರೆ. ಇದು ಕೂಡ 12.5 13 ಗ್ರಾಮ್ ಇದೆ. ನಾನು ಮರ್ತೆ ಅವಳು ಹೇಳಿದ್ಲು. ಒಟ್ಟಿನಲ್ಲಿ 12.5 ಗ್ರಾಮ್ಗಿಂತ ಜಾಸ್ತಿ ಇದೆ. ನೋಡಿ, ಲಕ್ಷ್ಮಿ ಇದೆ ಮಧ್ಯದಲ್ಲಿ, ಹಿಂದೆ ಕೂಡ ಇದೆ ಲಕ್ಷ್ಮಿ. ಕೆಳಗಡೆ ಚಿನ್ನದಲ್ಲೇ ಗುಂಡುಗಳನ್ನ ಮಾಡಿದ್ದಾರೆ. ಕೆಲವು ಕಡೆ ಮಣಿ ಅಥವಾ ಮುತ್ತಲ್ಲಿ ಮಾಡ್ತಾರೆ. ಇದು ಗುಂಡಲ್ಲೇ ಮಾಡಿರೋದ್ರಿಂದ ಚಿನ್ನ ಸೇವ್ ಆಗುತ್ತೆ ಅಂತ ಇದನ್ನೇ ತೊಗೊಂಡಿದ್ದಾರೆ. ಡಿಸೈನ್ ತುಂಬ ಚೆನ್ನಾಗಿದೆ. ಜೊತೆಗೆ ದಪ್ಪಕ್ಕೂ ಕೂಡ ಇದೆ, ದೊಡ್ಡದಾಗಿದೆ ಜುಮ್ಕ. ಇದು ಕಾಲುಂಗುರ. ಹುಡುಗಿ ಕಡೆಯವರು ಹುಡುಗನ ಕಡೆಯವರು ಹುಡುಗಿಗೆ ಕಾಲುಂಗುರ ಕೂಡ ಕೊಡಿಸ್ತಾರೆ. ಅದು ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಡಿಸೈನ್ ತುಂಬಾ ಚೆನ್ನಾಗಿದೆ. 4 ಈ ಬೆರಳಿಗೆ 2, ಇನ್ನೊಂದು ಕಾಲಿನ ಬೆರಳಿಗೆ 2. ಇದು ಪಿಲ್ಲಿ ಅಂತ ಹೇಳ್ತಾರೆ. ಕಾಲುಂಗುರದ ಪಕ್ಕದ ಬೆರಳಿಗೆ ಹಾಕ್ಕೋತಾರೆ. ಪಿಲ್ಲಿ ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ. ಅವರು ಸಣ್ಣ ಓಲೆ ಯಾಕೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ಅವರು ಹರಿಸ್ಕೊಂಡಿದ್ರಂತೆ. ಮನೆ ದೇವರಿಗೆ ಆ ಓಲೆನ ತೆಗೆದು ಹಾಕ್ತೀನಿ ನಮ್ಮ ಸೊಸೆಗೆ ಹಾಕಿಬಿಟ್ಟು ಅಂತ, ಅದಕ್ಕೆ ಅದನ್ನು ಕೂಡ ತೊಗೊಂಡಿದ್ದಾರೆ. ನಮ್ಮ ಮಧ್ಯಮ ವರ್ಗದ ಜನರು ಇಷ್ಟಂತೂ ಹೆಣ್ಣಿಗೆ ಮಾಡಿಸ್ತಾರೆ. ಕೆಲವರು ಬಳೆ ಅನುಕೂಲ ಆದರೆ ಬಳೆ ಕೂಡ ಮಾಡಿಸ್ತಾರೆ. ಕೆಲವರು ಮಾಂಗಲ್ಯ ಸರ ಮಾಡಿಸೋದಕ್ಕೆ ಅನುಕೂಲ ಇಲ್ಲದೇ ಇರೋರು ಓಲೆ ಜುಮ್ಕಿ, ತಾಳಿ, ಉಂಗುರ, ಕಾಲುಂಗುರ ಅಂತೂ ತಂದೆ ತರ್ತಾರೆ. ಎಂಗೇಜ್ಮೆಂಟಲ್ಲಿ ಉಂಗುರ ಮಾಡಿಸಿದ್ದಾರೆ. ನಾನು ನಿಮ್ಗೆ ಅದನ್ನು ಆಲ್ರೆಡಿ ತೋರಿಸಿದ್ದೀನಿ ಎಂಗೇಜ್ಮೆಂಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.